ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರ ಬಂದಾಯಿತು. ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಈಗ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ತಾರೆ ರೋಜಾ ಸೆಲ್ವಮಣಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ರೋಜಾ ಮೂಲತಃ ತಿರುಪತಿ ಮೂಲದವರು. ಅವರ ತಂದೆ ತಾಯಿಗೆ 3 ಜನ ಮಕ್ಕಳು. ಅದರಲ್ಲಿ ರೋಜಾ ಅವ್ರಿಗೆ 2 ಬ್ರದರ್ಸು. ರೋಜಾ ಅವರದ್ದು ಆ್ಯಕ್ಟಿಂಗ್ ಅಷ್ಟು ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ವಂತೆ. ಅವರ ಮೂಲ ಹೆಸರು ರೋಜಾ ಅವರ ಮೂಲ ಹೆಸರು ಶ್ರೀಲತಾ ರೆಡ್ಡಿ ಅಂತ. ನವಂಬರ್ 17, 1971ರಲ್ಲಿ ಹುಟ್ಟಿದಂಥ ಹೆಣ್ಮಗಳು. ಅವರು ಚಿತ್ರರಂಗಕ್ಕೆ ಬಂದಿದ್ದೇ ಒಂಥರ ಆಕಸ್ಮಿಕ ಅಂತ ಹೇಳ್ಬೋದು. SPW ಕಾಲೇಜ್ ಅನ್ನೋದರಲ್ಲಿ ಓದ್ತಾ ಇದ್ದಾರೆ. ಅವರು ತಿರುಪತಿಯಿಂದ ನಂತರ ಹೈದರಾಬಾದಿಗೆ ಶಿಫ್ಟ್ ಆಗಿ ಅಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಓದ್ತಾ ಇರಬೇಕಾದ್ರೆ ಶಿವಪ್ರಸಾದ್ ಅನ್ನೋ ಒಬ್ಬರು ನಿರ್ದೇಶಕರು, ಅವರು ಭಾರತಿ ರಾಜ ಸರ್ ಹತ್ರ ಕೂಡ ಅಸೋಸಿಯೇಟ್ ಆಗಿದ್ದರು. ಅವರ ನಿರ್ದೇಶನದ ಚಿತ್ರಕ್ಕೆ ಕೆಲವು ಹೆಣ್ಮಕ್ಳನ್ನ ಆಡಿಷನ್ ಮಾಡೋದಕ್ಕೆ ಕಾಲೇಜ್ಗಳಿಗೆ ಹೋಗಿ ಕೆಲವು ಆಲ್ಬಮ್ಗಳನ್ನ ಚೆಕ್ ಮಾಡಿದಾಗ ಅಲ್ಲಿ ಈ ನಮ್ಮ ಶ್ರೀಲತಾ ರೆಡ್ಡಿ ಅಂದರೆ ರೋಜಾ ಮೇಡಮ್ ಅವರ ಫೋಟೋ ಕಾಣಿಸಿದೆ. ಮೂಲ ಕೆದಕಿದಾಗ ಅವರ ತಂದೆ ಬಗ್ಗೆ ಗೊತ್ತಾಗಿದೆ. ರೋಜಾ ಅವರ ತಂದೆ ಹಾಗೂ ಅವರು ಮೊದಲನೇದಾಗಿ ನಟಿಸಿದ ಸಿನಿಮಾ ಅಂದರೆ ತೆಲುಗು ಸಿನಿಮಾದಲ್ಲಿ ರೋಜಾ ಅವರು ನಾಯಕ ನಟಿಯಾಗಿ ಪರಿಚಯ ಆಗಿದ್ದು ಪ್ರೇಮ ತಪಸ್ಸು ಅನ್ನೋ ಸಿನಿಮಾ. ಆ ಸಿನಿಮಾದ ನಿರ್ದೇಶಕ ಇವರು ಶಿವಪ್ರಸಾದ್ ಅವರು. ಇವ್ರು ಯಾರ ಮಗಳು ಅಂತ ಗೊತ್ತಾದಾಗ ಇಂಥವ್ರ ಮಗಳು ಅಂತ ಅವ್ರ ಡೈರೆಕ್ಟ್ರ್ ಗೊತ್ತಾಗಿದೆ. ಗೊತ್ತಾದ ಮೇಲೆ ಇವ್ರನ್ನ ಆ್ಯಕ್ಟ್ ಮಾಡಿಸೋದಕ್ಕೆ ಈಸಿ ಆಯಿತು. ರೋಜಾ ಅವ್ರ ತಾಯಿಗಾಗಲಿ ಅವ್ರ ಬ್ರದರ್ಸ್ಗಾಗಲಿ ಅವ್ರ ಸಿನಿಮಾ ರಂಗಕ್ಕೆ ಬರೋದು ಅಷ್ಟಾಗಿ ಇಷ್ಟ ಇರಲಿಲ್ವಂತೆ. ತಂದೆಗೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಹೈದರಾಬಾದ್ನ ಸಾರಥಿ ಸ್ಟುಡಿಯೋ ಅನ್ನೋದ್ರಲ್ಲಿ ಒಂದು ಸೌಂಡ್ ಇಂಜಿನಿಯರ್ ಆಗಿ ಫಾದರು ಕೆಲಸ ಮಾಡಿದರೆ 2 ಡಾಕ್ಯುಮೆಂಟ್ರಿ ಫಿಲ್ಮ್ಸ್ನ ಕೂಡ ಅವರು ಮಾಡಿದರು. ಅವ್ರಿಗೆ ಒಂಥರ ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅನ್ನೋದು ತುಂಬ ಆಸೆ. ಆದರೆ ಅವರಿಗೆ ಅವಕಾಶಗಳು ಬರಲಿಲ್ಲ. ಮಗಳಿಗೆ ಬಂದಾಗ ಅವರು ಒಪ್ಪಿಸಿದ್ದಾರೆ. ಮಗಳಾರು ನನ್ನ ನನಸು ಮಾಡಲಿ ಅಂತ ಅವರ ಮಕ್ಕಳನ್ನ, ಗಂಡು ಮಕ್ಕಳಿಬ್ಬರನ್ನ ಅವರ ಶ್ರೀಮತಿನ ಒಪ್ಪಿಸಿ ಮಾಡಿದ್ದಾರೆ. ಸೊ ತಿರುಪತಿನಲ್ಲಿ ಆ ಸಿನಿಮಾದ ಪೂಜೆ ಆಗಿದೆ. ರಾಜೇಂದ್ರ ಪ್ರಸಾದ್ ಅವರು ಆ ಸಿನಿಮಾದ ಹೀರೋ. ನಾನಾಗಲೇ ತಿಳಿಸೋಕ್ಕೆ ಭಾರತಿ ರಾಜ ಅವರ ಶಿಷ್ಯ ಆಗಿದ್ದರು ಅವರು ಡೈರೆಕ್ಟ್ರು. ಭಾರತಿ ರಾಜ ಸರು ಫಸ್ಟ್ ಶಾರ್ಟು ಕ್ಲ್ಯಾಪ್ ಮಾಡೋದಕ್ಕೆ ಅಲ್ಲಿಗೆ ಬಂದಿದ್ದಾರೆ. ಆಗ ಡೈರೆಕ್ಟ್ರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರ ಗುರುಗಳ ಹತ್ರ, ಸರ್ ನೀವೇ ಹೀರೋಯಿನ್ಗೆ ಒಂದು ಹೆಸರು ಇಡಬೇಕು ಅಂತ. ಯಾಕೆಂತಂದರೆ ಭಾರತಿ ರಾಜ ಸರು ತಮಿಳ್ನಾಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಸಾಕಷ್ಟು ಜನ ಹೀರೋಯಿನ್ಗಳು, ಅದು ರಾಧಾ ಅವರಿರ್ಬೋದು, ರತಿ ಅಗ್ನಿಹೋತ್ರಿ ಅವ್ರನ್ನು ತಮಿಳಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಅನ್ನೋ ಹೆಸರು ರೇವತಿಯವರು, ರಾಧಿಕಾ ಅವರು, ಇವ್ರನ್ನೆಲ್ಲರೂ ಭಾರತಿ ರಾಜ ಅವರು ಇಂಟ್ರೊಡ್ಯೂಸ್ ಮಾಡಿ ಅನ್ನೋ ಒಂದು ಲಕ್ಕಿ ನೇಮ್ನ ಮೂಲಕ ಅವರ ಹೆಸರುಗಳನ್ನ ಸ್ಕ್ರೀನ್ ನೇಮ್ ಆಗಿ ಇಟ್ಟು ಇಂಟ್ರೊಡ್ಯೂಸ್ ಮಾಡಿದರು. ಭಾರತಿ ರಾಜ ಅವರು ಶ್ರೀಲತಾ ರೆಡ್ಡಿ ಇದ್ದ ಇವ್ರಿಗೆ ರೋಜಾ ರಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳಿ ರೋಜಾ ಅಂತ ಒಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಯಾವ ಗಳಿಗೆನಲ್ಲಿ ಭಾರತಿ ರಾಜ ಸರ್ ಆ ಹೆಸರು ಇಟ್ಟರೋ ಗೊತ್ತಿಲ್ಲ. ರೋಜಾ ಅವರು ಹಿಂತಿರುಗಿ ನೋಡಿಲ್ಲ. ಬಹುಶಃ 1991ರಲ್ಲಿ ಈ ಪ್ರೇಮ ತಪಸ್ಸು ಅನ್ನೋ ಪಿಕ್ಚರು ರಿಲೀಸ್ ಆಗಿದೆ. ಈ ಸಿನಿಮಾ ಆದ ನಂತರ ಅವರು ತಮಿಳಿನಲ್ಲಿ ಪ್ರಶಾಂತ್ ಅವ್ರ ಜೊತೆಗೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊತಾರೆ. ಬಹುಶಃ ಅವರ ತಮಿಳಿನ ಮೊದಲ ಸಿನಿಮಾ ಅದು. ಆ ಸಿನಿಮಾ ಡೈರೆಕ್ಟರ್ ಸೆಲ್ವಮಣಿ ಅಂತ. ಅವರು ಕ್ಯಾಪ್ಟನ್ ಪ್ರಭಾಕರನ್ ಅನ್ನೋ ಒಂದು ವಿಜಯಕಾಂತ್ ಅವರ ಒಂದು ಅದ್ಭುತವಾದ ಸಿನಿಮಾನ ಮಾಡಿದರು. ಇಲ್ಲಿ ತಿರುಪತಿನಲ್ಲಿ ಕೆಲವು ಫೋಟೋಶೂಟ್ಗೋಸ್ಕರ ಒಂದು ಆಡಿಷನ್ ಮಾಡ್ತಾರೆ, ಫೋಟೋಶೂಟ್ ಮಾಡ್ತಾರೆ. ಮಾಡಿದ್ಮೇಲೆ ಒಂದು 15-20 ದಿವಸ ಆದ್ರೂ ಏನು ಆ ಚಿತ್ರತಂಡದಿಂದ ರೋಜಾ ಅವರಿಗೆ ಸುದ್ದಿ ಬರೋದಿಲ್ಲ. ಇವರು ಎಲ್ಲ ಮೋಸ್ಟ್ಲಿ ಸೆಲೆಕ್ಟ್ ಆಗಿಲ್ಲ, ನಾನು ಬಿಟ್ಬಿಡೋಣ ಅಂತೇಳ್ಬಿಟ್ಟು ಬಿಟ್ಟಿದ್ದಾರೆ. ಒಂದು 15 ದಿವಸ ಆದಮೇಲೆ ಬನ್ನಿ ಸೆಲೆಕ್ಟ್ ಆಗಿದ್ರೆ ಅಂತ ಮೆಸೇಜ್ ಬಂದಾಗ ತಿರುಪತಿ ಲಡ್ಡು, ಅಲಮೇಲು ಮಂಗಮ್ಮ, ಪದ್ಮಾವತಿದು ಒಂದು ಫೋಟೋಗಳು, ವೆಂಕಟರಮಣ ಸ್ವಾಮಿ ಫೋಟೋ, ಕುಂಕುಮ ಎಲ್ಲ ತೊಗೊಂಡು ಹೋಗಿ ಸೆಲ್ವಮಣಿ ಅವರಿಗೆ ಅವ್ರು ಕೊಟ್ಟಿದ್ದಾರೆ. ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಯಾವ ಹೀರೋಯಿನ್ನೂ ಹೆಚ್ಚಾಗಿ ಮಾತಾಡಿಸ್ದೆ ಅಥವಾ ಒಡನಾಟ ಇದ್ದಿದ್ದಂಥ ಸೆಲ್ವಮಣಿ ಅವರಿಗೆ ರೋಜಾ ಅವರ ಆ ಒಂದು ದೇವರ ಒಂದು ಫೋಟೋ ಆ್ಯಂಡ್ ಪ್ರಸಾದ ಕೊಟ್ಟಿದ್ದು ತುಂಬ ಖುಷಿಯಾಗೋಗ್ಬಿಟ್ಟಿದೆ. ಸೊ ಅವರ ಚೆಂಬುರತಿ ಅನ್ನೋ ಒಂದು ತಮಿಳು ಸಿನಿಮಾದಲ್ಲಿ ಪ್ರಶಾಂತ್ ಅವರು ನಾಯಕ ನಟರು, ಅವರು ಪರಿಚಯಿಸ್ತಾರೆ. ಅಲ್ಲಿಂದ ರೋಜಾ ಅವರು ಹಿಂತಿರುಗಿ ನೋಡಿಲ್ಲ. ರಜನಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ದೊಡ್ಡ ಕಲಾವಿದ ಪ್ರಭುದೇವ ಅವ್ರ ಜೊತೆಗೆ ಮಾಡಿದ್ದಾರೆ. ತುಂಬ ದೊಡ್ಡ ಕಲಾವಿದರುಗಳ ಜೊತೆ ಅವರು ಸಿನಿಮಾ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಒಂದು ತೆಲುಗು ಹೆಣ್ಮಗಳು ತಮಿಳು, ಕನ್ನಡ, ಮಲಯಾಳಮಲ್ಲೂ 2 ಪಿಕ್ಚರ್ ಮಾಡಿದ್ದಾರೆ. ನಮ್ಮ ಕನ್ನಡ ಗಡಿಬಿಡಿ ಗಂಡ, ಕಲಾವಿದ ಶಿವಣ್ಣ ಅವ್ರದ್ದು ಸುಂದರಕಾಂಡ, ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಗಡಿಬಿಡಿ ಗಂಡ ಚಿತ್ರದ ಶೂಟಿಂಗ್ ಟೈಮ್ನಲ್ಲಿ ಅವರು ಈ ಪ್ರಾಂಪ್ಟ್ ತೊಗೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಕನ್ನಡನ ಒಂದು ಡಿಫ್ರೆಂಟಾಗಿ ಹೇಳ್ತಾ ಇದ್ರಂತ. ಆವಾಗ ರವಿಚಂದ್ರನ್ ಅವರು ರೇಗಿಸ್ತಾಯಿದ್ರು, ಇದು ಕನ್ನಡನ, ತೆಲುಗುನ, ತಮಿಳ ಯಾವುದು 3 ಮಿಕ್ಸ್ ಮಾಡಿ ಮಾತಾಡ್ತಿದ್ದೀರಾ ಅಂತ.
ಸೊ ಈ ರೀತಿ ಒಂದು ಸಣ್ಣ ಪುಟ್ಟ ಒಂದು ತಮಾಷೆಗಳು ಆ ಸಂದರ್ಭದಲ್ಲಿ ನಡೆದಿದೆ. ಸೊ ರೋಜಾ ಅವರು ಬ್ಯುಸಿಯಾಗಿ ಹೀಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಟ್ ಮಾಡ್ತಾ ಸಿನಿಮಾಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಸಿನಿಮಾಗಳನ್ನ ನಟಿಸ್ತಾ ಇರಬೇಕಾದ್ರೆ ಅವರ ಬ್ರದರ್ಸ್ನ ಲೈಫ್ನ ಸೆಟ್ಲ್ ಮಾಡಬೇಕು ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕ್ತಾರೆ. ಅತಿರಿಡಿ ಪಡೈ ಅನ್ನೋ ಒಂದು ತಮಿಳು ಸಿನಿಮಾನ ಒಂದು ಸೆಲ್ವಮಣಿ ಸರ್ ಅವರ ಜೊತೆಗೆ ಸೇರಿ, ಅವಾಗಿನ್ನೂ ಮದುವೆ ಆಗಿಲ್ಲ, ಇವರಿಬ್ಬರು ಡೇಟ್ ಮಾಡ್ತಾ ಇರ್ತಾರೆ, ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರ್ತಾರೆ. ಈ ಸಿನಿಮಾ ಪ್ರಾರಂಭ ಮಾಡ್ತಾರೆ. ಅದು ಏನೋ ಗೊತ್ತಿಲ್ಲ, ತುಂಬ ಸಿನಿಮಾಗಳು ಹೊಡ್ತಾ ಮೊದಲನೇದಾಗಿ ರೋಜಾ ಅವರಿಗೆ ಕಾಲು ಮುರಿಯುತ್ತೆ, ಈ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ತಲೆಗೆ ಏಟು ಬೀಳುತ್ತೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳಿಂದ ಕೂಡಿ ಇವರಿಬ್ಬರು ಸುಮಾರು ವರ್ಷಗಳ ಕಾಲ ಒಟ್ಟಾಗಿ ಇಷ್ಟಪಟ್ಟು ಓಡಾಡ್ಕೊಂಡಿದ್ರು. ಎಲ್ಲ ತಮಿಳು, ತೆಲುಗು, ಕನ್ನಡ ಎಲ್ಲ ಮಾಧ್ಯಮದಲ್ಲೂ ಇವರು ಯಾಕೆ ಸೆಲ್ವಮಣಿ ಅವರ ಮದುವೆ ಆಗೋ ಹುಡುಗಿ ಅಂತ ಪ್ರಚಲಿತವಾಗಿತ್ತು. ಹಾಗಾಗಿ ಯಾರೂ ಇವ್ರ ಹತ್ರ ಮಿಸ್ಬಿಹೇವ್ ಅನ್ನೋದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಸೊ ಈ ಸಿನಿಮಾಗೆ ಕೈ ಹಾಕ್ತಾರೆ. ಸಿನಿಮಾ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮದುವೆ ಆಗಬೇಕು ಅಂತಿದ್ದು ಕೂಡ ಮುಂದಕ್ಕೆ ಹೋಗುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಆಗೋ ಅಷ್ಟೊತ್ತಿಗೆ ಸಾಕಷ್ಟು ಫೈನಾನ್ಷಿಯಲ್ ಚಾಲೆಂಜಸ್ನ ಎದುರಿಸ್ಬೇಕಾಗತ್ತೆ. ಈ ಮಧ್ಯದಲ್ಲಿ ಕೆಲವು ಸಿನಿಮಾಯಿಂದ ಕೂಡ ಬ್ರೇಕ್ ಮಾಡೋವಂಥ ಒಂದು ಪರಿಸ್ಥಿತಿ ಬರುತ್ತೆ. ಯಾಕೆಂತಂದರೆ ನಾನಾಗಲೇ ತಿಳಿಸಿಗೆ ಸ್ವಲ್ಪ ಆಕ್ಸಿಡೆಂಟ್ಸು, ಏಟ್ಗಳು, ಇಂಜುರಿಗಳು ಇವೆಲ್ಲವೂ ರೋಜಾ ಅವರು ಸಿನಿಮಾಗಳು ಒಪ್ಕೊಳ್ಳೋದು ಕಡಿಮೆ ಆಗೋಗಾಗುತ್ತೆ. ಆಗ ರೋಜಾ ಅವರು ಏನು ಮಾಡಿದ್ರು, ಮದುವೆ ಯಾವಾಗ ಆಗಿದ್ದು, ಮದುವೆ ಆದ ತಕ್ಷಣ ಡಾಕ್ಟರ್ ಸೆಲ್ವಮಣಿಯವರಿಗೆ ಅಂದರೆ ರೋಜಾ ಅವರ ಯಜಮಾನರಿಗೆ ರೋಜಾ ಅವರ ಹೆಲ್ತಿನ ವಿಚಾರವಾಗಿ ಹೇಳಿದ್ದೇನು, ಹಾಗೆ ಅವ್ರಿಗೆ ಇವಾಗ ಎಷ್ಟು ಜನ ಮಕ್ಕಳಿದ್ದಾರೆ, ಅವ್ರು ಮತ್ತೆ ಕಮ್ಬ್ಯಾಕ್ ಮಾಡಿದಂಥ ಸಿನಿಮಾ ಯಾವುದು, ಈ ಎಲ್ಲ ವಿವರಗಳನ್ನು ಮತ್ತಷ್ಟು ವಿಸ್ತಾರವಾಗಿ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.